ಒಂದು ಕಡೆ ಚನ್ನಪಟ್ಟಣ ಸದ್ದು ಮಾಡ್ತಾ ಇರುವಂತನೇ ಆ ಕಡೆ ಶಿಗ್ಗಾವಿ ಸದ್ದು ಮಾಡ್ತಾ ಇದೆ. ಕಮಲದ ಕೋಟೆ ಶಿಗ್ಗಾವಿಯಲ್ಲಿ ಖುದ್ದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮಗಾನೇ ಬಿಜೆಪಿಯ ಹುರಿಯಾಳುವುದು. ಇಂಥ ಬಿಜೆಪಿಯ ಭದ್ರಕೋಟೆಯಲ್ಲಿ ಈ ಬಾರಿ ಕೈ ಏನಾದರೂ ಮೇಲಾಗುತ್ತಾ, ಕಾಂಗ್ರೆಸ್ ಮೇಲಾಗ್ಬಿಡುತ್ತಾ ಇಲ್ಲಿ ಅಂತ ಒಂದು ಮಾತು ಅಲ್ಲಿ ಓಡಾಡ್ತಾ ಇದೆ. ಚನ್ನಪಟ್ಟಣದಲ್ಲಿ ಈ ಬಾರಿ ಟಫ್ ಫೈಟ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಆಫ್ ಜಮೀರ್ ಅಹಮದ್ ಅವರ ಹೇಳಿಕೆ ಕಾರಣದಿಂದಾಗಿ ಫಲಿತಾಂಶ ತಲೆಗೆಳಗಬೇಕಾದರೂ ಆಗಬಹುದು, ಕಾಂಗ್ರೆಸ್ಗೆ ಹೊಡೆತ ಬೀಳಬಹುದಿಲ್ಲಿ ಅಂತ ಹೇಳ್ತಾ ಇದ್ದಾರಲ್ಲ. ಅದೇ ಥರ ಚೆಕ್ ಮಾಡಿಕೊಂಡಾಗ ಇದೇ ಶಿಗ್ಗಾವಿಯಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ, ಈ ಬಾರಿ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅಂದುಕೊಂಡಷ್ಟು ಈಸಿಯಾಗಿಲ್ಲ ಚುನಾವಣೆ, ಅಥವಾ ತಮ್ಮ ಕ್ಷೇತ್ರದಲ್ಲಿ ಮತ್ತೆ ಪ್ರಾಬಲ್ಯವನ್ನು ಮೆರೆದು ಬಿಡ್ತಾರೆ ಬೊಮ್ಮಾಯಿಯವರು, ಒಂದು ಚಾನ್ಸ್ ಅದು ಕೂಡ ಇದೆಯಾ ಅವರಿಗೆ ಅಂತ. 80.78% ವೋಟ್ ಆಗಿದೆ. ಅಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಯಿತು. ಕಮಲದ ಕೋಟೆಯಲ್ಲಿ ಬಾವುಟ ಹಾರಿಸಬೇಕು ಅಂತೇಳಿ ಕಾಂಗ್ರೆಸ್ ಒಂದು ಕಡೆ ಕಾತರದಿಂದ ಇದೆ. ಇಲ್ಲಿ ಇತ್ತ ತಮ್ಮದೇ ಕ್ಷೇತ್ರವನ್ನು ತಂದೆ ಮತ್ತು ಮಗ ಉಳಿಸ್ಕೊಳ್ತಾರಾ, ಅವ್ರು ಏನಾದರೂ ಮಾಡಿಕೊಳ್ಳಿ, ನಾವು ಜಿದ್ದಿಗೆ ಬಿದ್ದಂತೆ ಇಲ್ಲಿ ಹೋರಾಟವನ್ನು ಮಾಡಿ ಕ್ಷೇತ್ರ ಉಳಿಸ್ಕೊಳ್ಳೋಣ ಅಂಥೇಳಿ. ನೋಡಿ, ಬೊಮ್ಮಾಯಿ ಅವರಿದ್ದಾರೆ, ಮಗ ಭರತ್ ಬೊಮ್ಮಾಯಿ ಜೊತೆಯಲ್ಲೇ ಓಡಾಡ್ಬಿಟ್ಟಿದ್ದಾರೆ ಅವರು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವೋಟಿಂಗ್ ಆಗಿರೋದು ಕೂಡ ಕೆಲವೊಮ್ಮೆ ಇದು ಚಿಂತೆಗೂ ಕಾರಣ ಆಗುತ್ತೆ, ಚಿಂತನೆಗೂ ಕಾರಣ ಆಗುತ್ತೆ. ಜಾಸ್ತಿ ಪರ್ಸೆಂಟೇಜ್ ವೋಟ್ ಆದಾಗ ಅದರ ಲಾಭ ಕಾಂಗ್ರೆಸ್ಗಾಗತ್ತೆ ಅಂತ ಕೆಲವರು ಮಾತನಾಡ್ತಾರೆ, ರಾಜಕೀಯ ವಿಶ್ಲೇಷಕರು. ಇರಲಿ, ಬೈ ಎಲೆಕ್ಷನ್ಗಳಾದಾಗ ವೋಟಿಂಗ್ ಸ್ವಲ್ಪ ಜಾಸ್ತಿ ಆಗೋದು ಕೂಡ ಸಹಜ ಅಂತ ಒಂದು ಪಾಯಿಂಟ್ ಕನ್ಸಿಡರ್ ಮಾಡಬೇಕಾಗತ್ತೆ ನಾವು. ಆದರೆ ಸೋಲು ಗೆಲುವಿನ ಲೆಕ್ಕಾಚಾರ ಭರ್ಜರಿಯಾಗಿ ನಡೀತಾ ಇದೆ. ಇಲ್ಲಿ ಕಮಲದ ಕೋಟೆಯಲ್ಲಿ ಬಾವುಟ ಹಾರಿಸೋದಕ್ಕೆ ಕಾಂಗ್ರೆಸ್ ಒಂದು ಕಡೆ ಕಾತರವಾಗಿದೆ. ಇನ್ನೊಂದು ಕಡೆ ಚೆಕ್ ಮಾಡಿದ್ರು, ಯಾರೇ ಗೆಲ್ಲಿ ಇಲ್ಲಿ ಈ ಎಲೆಕ್ಷನ್ನಲ್ಲಿ ಯಾರೇ ಗೆಲ್ಲಿ 4,000ದಿಂದ ಗರಿಷ್ಠ 8,000 ಮತಗಳ ಅಂತರದಿಂದ ಗೆಲ್ತಾರೆ ಅಥವಾ ಸೋಲ್ತಾರೆ. ಪಠಾಣ್ ಅವ್ರನ್ನ ಗೆಲ್ಲಿಸಬೇಕು ಅಂಥೇಳಿ ಇಡೀ ರಾಜ್ಯ ಸರ್ಕಾರವೇ ಅಲ್ಲಿ ನಿಂತಿತ್ತು, ಶಕ್ತಿ ಪ್ರದರ್ಶನ ಮಾಡಿತ್ತು. ಅಲ್ಲಿ ಗ್ಯಾರಂಟಿ ಯೋಜನೆ, ಅನುಕಂಪದ ಮೇಲೆ ಮತ ಕೇಳಿರೋದು ಎಲ್ಲವೂ ಆಯಿತು. ಈ ಕಡೆ ತಂದೆ ವರ್ಚಸ್ಸನ್ನೇ ಇಟ್ಕೊಂಡು ಕಣಕ್ಕಿಳಿದಿದ್ದು ಭರತ್ ಬೊಮ್ಮಾಯಿ. ಕ್ಷೇತ್ರದಲ್ಲಿ ಇಬ್ಬರ ನಡುವೆ ಟಫ್ ಫೈಟ್ ಇತ್ತು. 23ಕ್ಕೆ ಭವಿಷ್ಯ ನಿರ್ಧಾರವಾಗ್ತಾ ಇದೆ. ಆದರೆ ಲೆಕ್ಕಾಚಾರ ಮಾತ್ರ ಜೋರಾಗಿದೆ. ಈಗ ಸಿದ್ದರಾಮಯ್ಯನವರು ಬಂದು ಕ್ಯಾಂಡಿಡೇಟನ್ನು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಪ್ರಚಾರ ಸಭೆಗಳು, ರ್ಯಾಲಿಗಳು, ಇದರಲ್ಲೆಲ್ಲ ಕಾಂಗ್ರೆಸ್ ನಾಯಕರೆಲ್ಲ ಪಾಲ್ಗೊಂಡು ಮಾತನಾಡ್ತಾ ಇದ್ರಲ್ಲ, ಇದು ಒಂದು ಇಂಪ್ಯಾಕ್ಟ್ ಮಾಡಿರಬಹುದು. ಗೆದ್ದೇ ಬಿಡ್ತೀವಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಅಂದುಕೊಂಡಿದ್ದರೂ ಕೂಡ ಅಷ್ಟು ಈಸಿಯಾಗಿಲ್ಲ ಲೆಕ್ಕಾಚಾರ ಅಂಥೇಳಿ ಒಂದು ಮಾತು ಇದೀಗ ಶಿಗ್ಗಾವಿ ಕಡೆಯಿಂದ ಕೇಳಿಬರ್ತಾ ಇದೆ. ಟ್ವೀಟರ್ಸ್ಕೊಳ್ಳಿಕ್ಕೆ ಇದೀಗ ಎಲ್ಲಪ್ಪ ಇದ್ದಾರೆ. ಎಲ್ಲಪ್ಪ, ಯಾವ ಥರ ಇದೆ ಕ್ಯಾಲ್ಕುಲೇಷನ್ಸ್ ಅಂತೇಳಿ? ಈಗ ಒಂದು ಕಡೆ ಭರತ್ ಬೊಮ್ಮಾಯಿ ಇದ್ದಾರೆ ಇಲ್ಲಿ, ಇನ್ನೊಂದು ಕಡೆ ಪಠಾಣ್ ಜೊತೆಗೇ ಸಿದ್ದರಾಮಯ್ಯನವರು ನಿಂತ್ಕೊಂಡಿದ್ದರು, ಅನೇಕ ನಾಯಕರು ಬಂದು ಪ್ರಚಾರ ಮಾಡಿದ್ದಾರೆ. ಕೇಕ್ ವಾಕ್ ಥರ ಅನಿಸ್ತಾ ಇತ್ತು, ಬಿ ಜೆ ಪಿ ಈಸಿಯಾಗಿ ಗೆದ್ದು ಬಿಡ್ತಾರೆ ಈ ಒಂದು ಕ್ಷೇತ್ರವನ್ನು. ಕಾಂಗ್ರೆಸ್ನಲ್ಲಿ ಒಳಜಗಳ ಇದೆ, ಅಜ್ಜಂಪೀರ್ ಖಾದ್ರಿ ಬಂದು ಸ್ವಲ್ಪ ಅಲ್ಲಿ ಡ್ಯಾಮೇಜ್ ಆಗಿತ್ತು, ನಿಂತ್ಕೊಳ್ತೀವಿ ಅಂತ ಹೇಳಿದರು, ನಾಮಪತ್ರವನ್ನು ವಾಪಸ್ ತೊಗೊಂಡ್ರು. ಆ ನಂತರದ ಹೇಳಿಕೆಗಳು, ಅಂಬೇಡ್ಕರ್ ಅವರ ಹೇಳಿಕೆ ಎಲ್ಲ ಲೆಕ್ಕಾಚಾರ ಆದ ಮೇಲೂ ಕೂಡ 4,000ದಿಂದ 8,000 ಅಂತ ಹೇಳ್ತಾರೆ. ಏನು ಕಥೆ ಇದಿರೋದು ಅಂತ? ರಮಕಾಂತ್, ಒಂದ್ ಕಡೆ ಅಂತಂದ್ರೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಆಗಿತ್ತು. 1994ರಿಂದ ಆಚೆ ನೋಡಿದಾಗ ಈ ಒಂದು ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. 1990ರಲ್ಲಿ ಪಕ್ಷೇತರ ಇಲ್ಲಿ ಅಂದ್ರೆ ಜನತಾದಳ ಅಭ್ಯರ್ಥಿಗೆ ಇಲ್ಲಿ ಅಂತಂದ್ರೆ ಕ್ಷೇತ್ರ ಜನ ಆಶೀರ್ವಾದ ಮಾಡಿದ್ರೆ, 2004ರಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಕ್ಷೇತ್ರ ಜನ ಜೈ ಅಂತಾರೆ. 2008, 2013, 2019 ಮತ್ತು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಬಸವರಾಜ ಬೊಮ್ಮಾಯಿಗೆ ಕ್ಷೇತ್ರ ಜನ ಇಲ್ಲಿ ಅಂತಾರೆ ಆಶೀರ್ವಾದ ಮಾಡ್ತಾರೆ. ಆದ್ರೆ ನಂತರ ಇಲ್ಲಿ ಅದರಂತಹ ಲೋಕಸಭಾ ಚುನಾವಣೆಗೆ ಇಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಹಾವೇರಿ ಸಂಸದರಾಗಿ ಆಯ್ಕೆ ಆಗ್ತಾರೆ. ಈಗ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಈಗಾಗಲೇ ಎದುರಾಗಿದೆ ಮತ್ತು ಮತದಾನ ಮುಗಿದು ಹೋಗಿದೆ. ಆದ್ರೆ ಇಲ್ಲಿ ಒಂದ್ ಕಡೆ ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಕುಟುಂಬಕ್ಕೆ ಸೋಲು ರುಚಿ ತೋರಿಸಲೇಬೇಕು ಅಂತೇಳಿ ಜಾರಕಿಹೊಳಿ ವರ್ಸಸ್ ಇಲ್ಲಿ ಅಂತಾರೆ ಬೊಮ್ಮಾಯಿ ಅನ್ನೋ ಮಟ್ಟಿಗೆ ಇಲ್ಲಿ ಅಂತಾರೆ ಈ ಒಂದು ಚುನಾವಣೆ ಬಂದು ನಿಂತಿತ್ತು. ಅದರ ಮಟ್ಟಿಗೆ ಇಲ್ಲಿ ಅಂತಂದ್ರೆ ಒಂದ್ ಕಡೆ ಕಳೆದ 2 ತಿಂಗಳ ಹಿಂದ್ಗಡೆ ಅಂತಾರೆ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಏನಿತ್ತು ಕ್ಷೇತ್ರದಲ್ಲಿ ಅಡ್ಡಾಡಿ ಇರುವಂತಹ ಏನು 250ಕ್ಕೂ ಹೆಚ್ಚು ಬೂತ್ಗಳು ಬರ್ತವೆ. ಆ ಬೂತ್ಗಳಲ್ಲಿ ಅಂದ್ರೆ ಪಕ್ಷ ಸಂಘಟನೆ ಮಾಡುವಂತಹ ಕೆಲಸವನ್ನ ಮಾಡ್ತು ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಬೇರು ಮಟ್ಟದಲ್ಲೇ ಹುರಿದುಂಬಿಸುವಂತಹ ಕೆಲಸವನ್ನ ಮಾಡ್ತು. ಆದ್ರೆ ಇದರ ನಡುವೆ ಇಲ್ಲಿ ಅಂದ್ರೆ ಡಜನ್ ಗಟ್ಲೆ ಸಚಿವರು ಬಂದು ಬೊಮ್ಮಾಯಿ ಕುಟುಂಬಕ್ಕೆ ಸೋಲು ರುಚಿ ತೋರಿಸಲೇಬೇಕು. ಈ ಬಾರಿ ಅಂತಂದ್ರೆ 1994ರಿಂದ ಆ ಕಡೆ ಏನು ಗಚ್ಚಿದಂತಹ ಇತಿಹಾಸವನ್ನ ಈಗಾಗಲೇ ಜನ ಮಾಡ್ತಾರೆ, ಅದನ್ನ ಮರುಕಳಿಸಬೇಕು. ಈ ಬಾರಿ ಅಂದ್ರೆ ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಳೇಬೇಕು ಅಂತೇಳಿ ಕೈ ಶಾಸಕರು, ಸಚಿವರು ಸೇರಿದಂತೆ ಘಟಾನುಘಟಿ ನಾಯಕರು ಇಲ್ಲಂದ್ರೆ ಕ್ಷೇತ್ರದ
ಕ್ಷೇತ್ರದಲ್ಲಿ ಬೀಡ್ಬಿಟ್ರು. ಇದು ಒಂದ್ ಕಡೆ ನೋಡಿದಾಗ ಯಾಸಿರ್ ಖಾನ್ ಪಠಾಣ್ ಅವರು ಸರ್ವೆ ಪ್ರಕಾರ ಇಲ್ಲಿ ಅಂತಾರೆ 7,000 ಮತಗಳಿಂದ ಇಲ್ಲಿ ಅಂತಂದ್ರೆ ಗೆಲ್ತಾರೆ ಅನ್ನೋದು. ಅದು ಯಾವ ಮಟ್ಟಿಗೆ ಅಂತಂದ್ರೆ ಜಾತಿ ಲೆಕ್ಕಾಚಾರವನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಅಂತಂದ್ರೆ ಎಲ್ಲಾ ಲಿಂಗಾಯತ ಸಮುದಾಯ ಅಂದ್ರೆ ಲಿಂಗಾಯತ ಸಮುದಾಯ ಇರುವಂತಹ ಸಾದರ ಇರಬಹುದು, ಲಿಂಗಾಯತ ಪಂಚಿಮಸಾಲ್ ಇರಬಹುದು, ಗಾಣಿಗೆ ಇರಬಹುದು, ಎಲ್ಲವೂ ಸೇರಿ 75,000 ಮತಗಳಾಗ್ತವೆ. ಮತ್ತು ಇಲ್ಲಿ ಅಂತಂದ್ರೆ ಇನ್ನೊಂದು ಕಡೆ ಅಲ್ಪಸಂಖ್ಯಾತ ಮತಗಳು ನೋಡಿದಾಗ 69,000 ಮತಗಳಾಗ್ತವೆ. ಈ 69,000 ಮತಗಳಲ್ಲಿ ಈಗಾಗಲೇ ಅಂತಾರೆ 1,91,000 ಮತರು ಕ್ಷೇತ್ರದಲ್ಲಿ ಹಣೆ ಬರಹವನ್ನ ಬರೆದರೆ ಇದರಲ್ಲಿ 50ಕ್ಕೂ ಹೆಚ್ಚು ಸಾವಿರ ಅಲ್ಪಸಂಖ್ಯಾತರೇ ಇಲ್ಲಿ ಅಂತಾರೆ ಮತಗಳನ್ನ ಚಲಾಯಿಸಿದ್ದಾರೆ. ಹೀಗಾಗಿ ಅಲ್ಪಸಂಖ್ಯಾತ ಹೆಚ್ಚಿಗೆ ಮತಗಳು ಇವತ್ತು ಕಾಂಗ್ರೆಸ್ಗೆ ಬಂದಿದ್ದೇ ಆದಲ್ಲಿ ಕೈ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ಗೆ ಇಲ್ಲಿ ಅಂದ್ರೆ ಗೆಲುವು ನಿಕ್ಕಿ ಇಲ್ಲಿ ಬಸವರಾಜ ಬೊಮ್ಮಾಯಿಗೆ ಸೋಲು ಖಚಿತ ಅನ್ನೋ ಮಾತುಗಳು ಅಂದ್ರೆ ಅವರ ಪುತ್ರನಿಗೆ ಇಲ್ಲಿ ಸೋಲು ಖಚಿತ ಅನ್ನೋ ಮಾತುಗಳು ಕ್ಷೇತ್ರದಲ್ಲಿ ಕೇಳಿ ಬರ್ತಿವೆ. ಥ್ಯಾಂಕ್ ಯು ಅಲ್ಲಪ್ಪ.